ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವ ಪರಿಕಲ್ಪನೆಯೇ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನ. ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವ ವಿಸ್ತಾರ ನ್ಯೂಸ್ನ ಈ ಕಾರ್ಯಕ್ರಮಕ್ಕೆ ಭಾನುವಾರ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಸಾಕ್ಷಿಯಾಗಿತ್ತು. ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರೋ ಕುಡಚಿ ಶಾಸಕ ಪಿ ರಾಜೀವ್ ಈ ಶಾಲೆಯನ್ನ ದತ್ತು ಪಡೆದರು. ಬಾಲ ಉತ್ಸವ ಸಂಸ್ಥೆಯ ಮುಖ್ಯಸ್ಥ ರಮೇಶ್ ಬಾಲಸುಂದರಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಲೆ ನಮ್ಮೆಲ್ಲರ ಶಾಲೆ ಅಂದರೆ ಇವತ್ತಿನ ಕಾಲದಲ್ಲಿ ಸ್ವಾರ್ಥಪರತೆ ತುಂಬಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಭಾಳ ವಿಸ್ಮಯಾಸ್ಪದವಾಗಿದೆ. ಯಾಕಂದರೆ ನಾವು ಮಕ್ಕಳಿಗೆ ಕುಕ್ಕಡಲ್ಲಿರುವಾಗ ಒಂದು ಪದ್ಯ ಇದು ಪ್ರಾರ್ಥನೆ ಹೇಳ್ಕೊಡ್ತಿದ್ದೆ. ನಾನು ನನ್ನದು ಎಂಬುವಂತ ಹೀನ ಸ್ವಾರ್ಥವ ಬಿಡಿಸುವೆ, ಸಣ್ಣ ತಾಂಗ ನಿನ್ನ ಮರೆತರೆ ಅನ್ನವಿಲ್ಲದೆ ಅಲೆಸುವೆ. ನಾನು ನನ್ನದು ಅಂತಕ್ಕಂಥ ಹೀನ ಸ್ವಾರ್ಥ ಬಳಸ್ತಕ್ಕಂಥ ಮಾನವೀಯ ಮೌಲ್ಯ ಅಳಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅದರ ಎಷ್ಟು ಅಗಾಧವಾದ ಅರ್ಥ ತುಂಬಿದೆ. ನಮ್ಮೆಲ್ಲ ಈ ದಿನ ನನಗೆ ಬಹಳ ಸಂತೋಷದ ಸಮಯ. ನಮ್ಮ ಬಸವಂತಪ್ಪನವರು ಬಂದಿದ್ದಾರೆ. ಬಹಳ ಸಂತೋಷ ಸಮಯ. ಕಾರಣ ನಾವು ನಿವೃತ್ತಿಯಾಗಿ ಸುಮಾರು 10-12ನೇ ವರ್ಷ ಈಗ ನಾವು ನಮಗೆ ಜೀವನ ಸಂಜೆಯನ್ನು ಕಳಿತಕ್ಕಂತಹ ಕಾಲ. ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಒಂದು ವೇದಿಕೆ ಮೇಲೆ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಆಗ್ತದೆ. ಅದು ಇನ್ನೂ ನೆನಪು ಬರುತ್ತೆ. ಪರರ ವಸ್ತು ಪಾಷಾಣ, ಯಾವುದೇ ಆಗಿರಲಿ ಪರರ ವಸ್ತು ಪಾಷಾಣ, ಅದು ವಿಷ ಇದ್ದಂಗೆ, ಮುಟ್ಟಬಾರ್ದು. ಇದು ಒಂದು ಶಿಕ್ಷಣನೇ. ಬರೀ ABCD ಕಲಿಸೋದು, ಹೌ ಆರ್ ಯು, ಐ ಆಮ್ ಎ ಬಾಯ್, ಐ ಆಮ್ ಎ ಗರ್ಲ್. ನಾನು ಒಳ್ಳೆ ಶಿಕ್ಷಕಿ ಹೇಳೋದಲ್ಲ, ಕೃತಿಯಲ್ಲಿ ಮಾಡಿ ತೋರಿಸಿದಾಗ ಮಗು ಒಳ್ಳೆಯದನ್ನು ಕಲಿಯುತ್ತೆ. ನಮ್ಮ ಮೇಷ್ ಹಿಂಗಿದ್ರಪ್ಪ, ಹಿಂಗೆ ಹೇಳ್ಕೊಟ್ಟಿದ್ರು, ಇದನ್ನು ನಾನು ರೂಢಿಸ್ಕೋಬೇಕು. ಒಳ್ಳೆ ಸೀರೆ ಉಟ್ಕೊಂಡು ಒಳ್ಳೆ ಇದು ಇಟ್ಕೊಂಡು ಬಂದ ತಕ್ಷಣ ಟೀಚರ್ ಅನ್ಸ್ಕೋಬಾರ್ದು. ನನಗೆ ಸಾಕಷ್ಟು ಅನುಭವಗಳಾಗಿದ್ದಾವೆ. ಯಾಕೆ ಈಗ ಇಟ್ಕೊಂಡು ನಾನು ಹಿಂಗೆ ಹೋಗ್ತೆ ಅಂತ ಮೊದಲೇ ಒಂದು ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋದಾಗ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಒಬ್ಬರಿದ್ರು. ಹೋದೆ, ನಾನು ಒಂದೇನೋ ಬರೆದು ಕೊಟ್ಟೆ. ನಾವು ಈ ರೀತಿ ಕಲ್ಪನೆಯೂ ಮಾಡಿರಲಿಲ್ಲ. ನಾವು ಅಭಿಯಾನ ಆರಂಭ ಮಾಡಿದಾಗ ನಮ್ಮ ಚಾನಲ್ ನವೆಂಬರ್ 6ಕ್ಕೆ ಸ್ಯಾಟಲೈಟ್ ಚಾನಲ್ ಆರಂಭ ಆಯಿತು. 19ನೇ ತಾರೀಕು ನವೆಂಬರ್ 19ನೇ ತಾರೀಕು ಶಿಕ್ಷಣ ಸಚಿವರು ನಮ್ಮದೇ ಸ್ಟುಡಿಯೋದಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಈ ಅಭಿಯಾನ ಶುರು ಮಾಡಿರೋದು ಸರ್ಕಾರಿ ಶಾಲೆಗಳು ಭಾಳ ಕೆಟ್ಟದಾಗಿದೆ ಅಂತಲ್ಲ, ಈಗಿರುವಂಥ ಸ್ಥಿತಿಯಿಂದ ನಾವು ಇನ್ನೂ ಅದಕ್ಕೆ ಉತ್ತಮಪಡಿಸೋದಕ್ಕೆ ಅವಕಾಶ ಇದೆ ಅಂತ ಅಭಿಯಾನ ಪ್ರಾರಂಭ ಮಾಡಿ 1 ತಿಂಗಳಲ್ಲಿ ಸುಮಾರು 35 ಶಾಲೆಗಳನ್ನು ನಾವು ದತ್ತು ತೆಗೆದುಕೊಳ್ಳುವ ಘೋಷಣೆ ಆಗಿದೆ. ಅದರ ಕಾರ್ಯಗತಗೊಳಿಸುವಂಥ ಕಾರ್ಯ ನಿನ್ನೆ ಸೊರಬ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದಲ್ಲಿ ಆಯಿತು. ನಮ್ಮ ಅಭಿಯಾನಕ್ಕೆ ಮೊಟ್ಟ ಮೊದಲು ಕೈ ಜೋಡಿಸಿರುವರು ಕುಡುಚಿಯ, ಬೆಳಗಾವಿ ಜಿಲ್ಲೆ ಕುಡುಚಿ, ಎಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬಯಲ್ಲಿ, ಕುಡುಚಿಯಲ್ಲಿ ಇವರಿಗೇನು ಸಂಬಂಧ ಅಂತ ಎಲ್ರಿಗೂ ಅನಿಸ್ಬೋದು. ಆದರೆ ಆ ಕುಡುಚಿ ಶಾಸಕರ ತಂದೆ ಆ ಕುಪ್ಪಗಡ್ಡೆ ಗ್ರಾಮದಲ್ಲಿ ಆರೋಗ್ಯಾಧಿಕಾರಿಯಾಗಿರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ರಾಜೀವ್ ಅವರು ಅಲ್ಲಿ ಹುಟ್ಟುತ್ತಾರೆ. ಅಲ್ಲೇ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿರೋದು. ನಿನ್ನೆ ಅವರು ಆ ಶಾಲೆಯನ್ನು ದತ್ತು ತೆಗೆದುಕೊಂಡರು, ಘೋಷಣೆ ಮಾಡಿದರು. ನಿನ್ನೆ ಅದನ್ನು ನಾವು ಅಧಿಕೃತವಾಗಿ ಅವರ ಹೆಗಲಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ವಿ. ಅವರೊಬ್ಬ ಶಾಸಕ, ಅವ್ರಿಗೆ ಅಧಿಕಾರ ಇದೆ. ಈಗಾಗಲೇ ಆ ಶಾಲೆಯಲ್ಲಿ ಅವರು 8 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ.
ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ. ಅವರೊಮ್ಮೆ ಆ ಶಾಲೆಗೆ ಭೇಟಿ ಕೊಡ್ತಾರಂತೆ. ಶಾಸಕ ಆದಮೇಲೆ ಅವರು ಸ್ವೀಟ್ ಬಾಕ್ಸನ್ನು ಹಿಡಿದು ಅಲ್ಲಿ ಹಳೆಯ ಶಿಕ್ಷಕರಿಗೆ ಆ ಶಾಲೆಯನ್ನು ನೋಡ್ಕೊಂಬರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರು ಒಂದು ಕಂಬ ನಿಲ್ಲಿಸಿರ್ತಾರೆ, ಆ ಚಾವಣಿ ಬೀಳಬಾರ್ದು ಅಂತ. ಆ ಕಂಬ ಎಲ್ಲಿತ್ತು ಅಂದರೆ ಅವ್ರು ಯಾವಾಗ ಕೂತ್ಕೊಳ್ತಾ ಇದ್ರಲ್ಲ ಯಾವ ಬೆಂಚ್ ಮೇಲೆ, ಅದೇ ಜಾಗದಲ್ಲಿ ಕಂಬವನ್ನು ನಿಲ್ಲಿಸಿದ್ರು ಅಂತ. ಅದು ನೋಡಿದಾಗ ಅವ್ರಿಗೆ ಅನಿಸ್ತಂತೆ ನಾನು ಈ ಶಾಲೆಯನ್ನು ಏನಾದರೂ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಅಭಿಯಾನದಲ್ಲಿ ಕೈ ಜೋಡಿಸಿ ಈಗ ಮತ್ತೆ 4 ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವರೀಗ ಮುಂದೆ ಬಂದಿದ್ದಾರೆ. ನಿನ್ನೆ ನಾವು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಾಗ ನಮಗೆ ಕಲ್ಪನೆ ಇರಲಿಲ್ಲ ಈ ಕಾರ್ಯಕ್ರಮ ಇಷ್ಟು ದೊಡ್ಡದಾಗುತ್ತೆ ಅಂತ. ಇಡೀ ಊರಿನ ಜನ ಭಾಗವಹಿಸಿದರು. ಅದರಲ್ಲಿ ಜಾತಿ ಮತ ಭೇದ ಯಾವುದೂ ಇರಲಿಲ್ಲ, ವಯಸ್ಸಿನ ಭೇದ ಇರಲಿಲ್ಲ. 70-80 ವರ್ಷ ಆದಂಥವ್ರು, ಅಲ್ಲಿ ಕಲಿತವರು, ಅಲ್ಲಿ ಕಲಿಸಿದಂಥ ಶಿಕ್ಷಕರು, ಆ ನಿವೃತ್ತ ಶಿಕ್ಷಕರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 15 ನಿವೃತ್ತ ಶಿಕ್ಷಕರು ಅದರಲ್ಲಿ ನಿನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದಕ್ಕಿಂತ ಹೆಚ್ಚಾಗಿ ಕೆಲವರು ನಿವೃತ್ತಿಯಾಗಿ ಅವರು ಮೃತಪಟ್ಟು ಬಿಟ್ಟಿದ್ದಾರೆ. ಅವರಿಗೆ ಒಂದು ಸಂತಾಪ ಸೂಚನೆ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಅಲ್ಲಿಂದ ಆರಂಭ ಆಯಿತು. ನಿವೃತ್ತ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಹಾಲಿ ಶಿಕ್ಷಕರು ಎಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇಡೀ ಊರಿನವರು ಭಾಗವಹಿಸಿದರು. ಆ ಶಾಲೆ ಎಲ್ಲ ಮಕ್ಕಳು ಭಾಗವಹಿಸಿದರು. ಅಲ್ಲಿ ಮೆರವಣಿಗೆ ಆಯಿತು. ಬಾಜಾ ಭಜಂತ್ರಿಗಳ ಮೂಲಕ ಊರಲ್ಲೆಲ್ಲ ಈ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ದೀವಿ, ಇದು ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮಕ್ಕಳನ್ನ ಬೇರೆ ಕಡೆ ಕಳಿಸ್ಬೇಡಿ, ಇದೇ ಶಾಲೆಗೆ ಕಳಿಸಿ ಅನ್ನುವಂಥ ಪ್ರಚಾರವನ್ನು ಮಾಡಲಾಯಿತು. ಆನಂತರ ಸಭಾ ಕಾರ್ಯಕ್ರಮ ಆಯಿತು. ಅಧಿಕೃತವಾಗಿ ಪಿ ರಾಜೀವ್ ಅವರು ದತ್ತು ತೆಗೆದುಕೊಂಡ್ರು. ಆ ದತ್ತು ತೆಗೆದುಕೊಂಡು ಅವರು ಆಡಿದಂಥ ಮಾತಿದೆಯಲ್ಲ, ಒಂದೊಂದು ಪದ ಕೂಡ ಅದು ಪ್ರೇರಣಾದಾಯಕ ಆಗಿತ್ತು ಅಂತ ಅವ್ರು ಆಡಿದಂಥ ಮಾತು. ಆ ಜನ ಮೂಕ ವಿಸ್ಮಿತರಾಗಿ ಅವ್ರ ಮಾತನ್ನು ಆಲಿಸಿದರು. ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ತಡರಾತ್ರಿವರೆಗೆ ಕಾರ್ಯಕ್ರಮ. ಒಂದು ರೀತಿ ಇದು ಅಕ್ಷರಶಃ ಊರ ಹಬ್ಬದ ಹಾಗೆ ಮತ್ತು ಶಿಕ್ಷಣ ಹಬ್ಬದ ಹಾಗೆ, ಅಕ್ಷರ ಹಬ್ಬ ಆಗಿ ಅದು ಮಾರ್ಪಟ್ಟಿತ್ತು. ಇದರ ಜೊತೆಗೆ ನಮ್ಮ ಕೈ ಜೋಡಿಸಿರುವಂಥ ಬಾಲ್ ಉತ್ಸವ್ ತಂಡದವರು, ಆ NGOದವರು ಈಗ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ ಶಾಲೆಗೆ ಏನೇನು ವ್ಯವಸ್ಥೆಗಳಾಗಬೇಕು ಅಂತ, ಕೊಠಡಿಗಳಾಗಬೇಕಾ, ಸ್ಮಾರ್ಟ್ ಕ್ಲಾಸ್ ಆಗಬೇಕಾ, ಕಂಪ್ಯೂಟರ್ ಲ್ಯಾಬ್ ಆಗಬೇಕಾ, ಆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆಯಾ, ಶಿಕ್ಷಕರ ಓರಿಯೆಂಟೇಷನ್ ಆಗಬೇಕಾ, ಇಂಟರ್ನೆಟ್ ಕನೆಕ್ಷನ್ ಬೇಕಾ, ಯೂನಿಫಾರ್ಮ್ ಬೇಕಾ, ಪಠ್ಯಪುಸ್ತಕಗಳು ಬೇಕಾ, ಆಹಾರ ಬೇಕಾ, CCTV ಬೇಕಾ, ಸೇಫ್ಟಿ ದೃಷ್ಟಿಯಿಂದ ಈ ಎಲ್ಲದನ್ನು ಕೂಡ ಇವತ್ತಿನಿಂದಲೇ ಪ್ಲ್ಯಾನ್ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನ, ನನಗೆ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಆಗಿರೋದು ರಾಜೀವ್ ಅವರ ಜೊತೆಗೆ ಕಲಿತಂಥ ಅನೇಕ ಸಹಪಾಠಿಗಳು ಬಂದಿದ್ದರು. ಅವರೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ, ಉದ್ಯೋಗ ಮಾಡ್ಕೊಂಡಿದ್ದಾರೆ, ಅವ್ರದ್ದೇ ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಭಾಗವಹಿಸಿದರು. ಅವ್ರು ಹೇಳಿದ್ರು ಈ ಶಾಲೆಗೆ ರಾಜೀವ್ ಅವರೊಬ್ಬರು ಮಾತ್ರ ಅಲ್ಲ, ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ. ನಿನ್ನೆ ಅಲ್ಲಿ ಎಲ್ರಿಗೂ ಸಿಹಿ ಊಟ ಹಾಕ್ಸಿದ್ರು. ಯಾರು ಅಂದರೆ ನಾನು ಶಾಸಕರಾಗಿ ಮಾಡಿಸಿರ್ಬೋದು ಅಂತ ಅಲ್ಲ, ಆ ಊರವರೆಲ್ಲ ಸೇರಿ, ಊರವರು ಬೇರೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರಲ್ಲ, ಅನುಕೂಲ ಸ್ಥಿತಿಯಲ್ಲಿದ್ದಾರಲ್ಲ, ಅವರೆಲ್ಲ ಸೇರಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ರಾಜೀವ್ ಅವ್ರು ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ದು ಇದೇ ಆಗಿತ್ತು. ದಿವ್ಯಾ ಅವರೇ, ಊರಿನ ಜನ ಸೇರಬೇಕು, ಹಣ ಕೊಡೋರು ಮಾತ್ರ ಅಲ್ಲ, ಸೇವೆ ಮಾಡುವಂಥವ್ರು ಕೂಡ ಸೇರಬೇಕು ಅಂತ. ಹಾಗಾಗಿ ನಮ್ಮ ಕನಸು ಅಲ್ಲಿ ಅಕ್ಷರಶಃ ನಿನ್ನೆ ಈಡೇರ್ತು ಅಂತ. ಹಣ ಇದ್ದವರು, ಇಲ್ಲದೆ ಹೋದವರು, ಮಕ್ಕಳು, ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಮಕ್ಕಳ ಪಾಲಕರು, ಪಕ್ಕದ ಊರಿನವರು, ಇವರೆಲ್ಲರೂ ಕೂಡ ಅಲ್ಲಿ ನಿನ್ನೆ ಮೇಳೈಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರು. ನಮಗೊಂದು ರೀತಿ ಅಭಿಯಾನ, ನಾವು 365 ದಿವಸ ಮಾಡ್ತೀವಿ ಈ ಅಭಿಯಾನವನ್ನು ಅಂತ ಹೇಳಿದ್ದೀವಿ. ಈಗಾಗಲೇ ಕೆಲವು ಶಿಕ್ಷಕರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಅವರು ನಿವೃತ್ತ ಶಿಕ್ಷಕರು, ಆದರೆ ಅವರ ಉತ್ಸಾಹ ನೋಡಿ ನನಗನ್ನಿಸ್ತು, ಸರ್ಕಾರ ಯಾಕೆ ಈ ನಿವೃತ್ತ ಶಿಕ್ಷಕರನ್ನು, ಇವರ ಅನುಭವವನ್ನು, ಇವರ ಉತ್ಸಾಹವನ್ನು ಬಳಸ್ಕೊಂಡು ಈಗಿನ ತಲೆಮಾರಿನ ಶಿಕ್ಷಕರನ್ನು ತರಬೇತಿಗೊಳಿಸೋದಕ್ಕೆ ಯಾಕೆ ಬಳಸ್ಕೋಬಾರ್ದು ಅಂತ ನನಗನ್ನಿಸ್ತು. ಆ ರೀತಿ ಈ ಕಾರ್ಯಕ್ರಮದ ಮೂಲಕ ನಮಗೆ ಎಷ್ಟೊಂದು ಹೊಸ ಹೊಳಹು ಸಿಕ್ತು ಅಂದರೆ, ಮುಂದಿನ ಕಾರ್ಯಕ್ರಮನ ಇದಕ್ಕಿಂತ ಚೆನ್ನಾಗಿ, ಇದಕ್ಕಿಂತ ಪರಿಣಾಮಕಾರಿಯಾಗಿ, ಇದಕ್ಕಿಂತ ಪ್ರೇರಣಾದಾಯಕವಾಗಿ ಮಾಡೋದಕ್ಕೆ ನಮಗೆ ನಿನ್ನೆ ಒಂದು ಸ್ಪಷ್ಟವಾದಂಥ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡಿದೆ. ಮುಂದಿನ ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕು ಅಂತ, ಹೇಗೆಲ್ಲ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತ ನಿಜವಾಗ್ಲೂ ನಮಗೆ ಭಾಳ ತೃಪ್ತಿ ಕೊಟ್ಟಂಥ ಕಾರ್ಯಕ್ರಮ ಮತ್ತು ನಮ್ಮ ಮುಂದಿನ ಅಭಿಯಾನಕ್ಕೆ ಭಾಳ ದೊಡ್ಡ ಶಕ್ತಿಯನ್ನು, ಪ್ರೇರಣೆ ಕೊಟ್ಟಂಥ ಕಾರ್ಯಕ್ರಮ. ಆ ಕುಪ್ಪಗುಡ್ಡೆ ಗ್ರಾಮದ ಜನರಿಗೆ, ರಾಜೀವ್ ಅವರಿಗೆ, ಅವರ ಸಹಪಾಠಿಗಳಿಗೆ, ಆ ನಿವೃತ್ತ ಶಿಕ್ಷಕರಿಗೆ, ಈಗಿರುವಂಥ ಶಿಕ್ಷಕಿ ಜ್ಯೋತಿ ಅನ್ನುವಂಥ ಶಿಕ್ಷಕಿ, ಅವರೆಲ್ಲರ ಪಟ್ಟಿಯನ್ನು ತಯಾರು ಮಾಡಿದರು, ಯಾರ್ಯಾರನ್ನ ನಾವು ಆಹ್ವಾನಿಸಬೇಕು ಅಂತ. ಆ ನಿವೃತ್ತ ಶಿಕ್ಷಕರು ಎಲ್ಲೆಲ್ಲೋ ಇದ್ದರು, ಅವರೆಲ್ಲ ಬಂದು ಒಂದು ರೀತಿ ನಾವು ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ, ಬೇರೆ ಬೇರೆ ಕಡೆ ಕೆಲಸ ಮಾಡಿ ಅವರೆಲ್ಲ ನಿವೃತ್ತಿ ಆಗಿದ್ದಾರೆ, 70-80 ವರ್ಷ ಆದಂಥವ್ರು ಇದ್ದಾರೆ. ಅವರು ಬಂದು ಇಡೀ ದಿನ ಬೆಳಗಿಂದ ಸಂಜೆವರೆಗೆ ಅಲ್ಲಿ ಪಾಲ್ಗೊಂಡಿದ್ದು ನೋಡಿದ್ರೆ, ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸುವ ನಮ್ಮ ಕಾರ್ಯಕ್ಕೆ ಎಲ್ಲೂ ಕೂಡ ಒಂದು ಚೂರು ಕೂಡ ಹಿನ್ನಡೆ ಆಗಲ್ಲ.
ಎಲ್ಲೂ ಕೂಡ ನಮಗೆ ಅದಕ್ಕೆ ಕೊರಗುವಂತಹ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ನಾನು ಮತ್ತೊಮ್ಮೆ ಇನ್ನೊಮ್ಮೆ ಆ ಕುಪ್ಪಗುಡ್ಡೆಯ ಗ್ರಾಮದ ಎಲ್ಲ ಮಹಾಜನತೆಗೆ ನಾನು ವಿಸ್ತಾರ ನ್ಯೂಸ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇನ್ನೂ ಎಚ್ಚರಿಕೆಯಿಂದ, ಇನ್ನಷ್ಟು ಜವಾಬ್ದಾರಿಯಿಂದ, ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ನಿಮ್ಮಿಂದ ಪ್ರೇರಣೆ ಪಡ್ಕೊಂಡಿದ್ದೀವಿ ಅಂತ ನಾನು ಈ ಮೂಲಕ ಅವರಿಗೆ ತಿಳಿಸೋದಕ್ಕೆ ಬಯಸ್ತೀನಿ ಮತ್ತು ಧನ್ಯವಾದವನ್ನು ಹೇಳ್ತೀನಿ. ಓಕೆ ಸರ್. ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಸರ್ಕಾರಿ ಶಾಲೆ ದತ್ತು ಪಡೆಯುವ ಬೃಹತ್ ಅಭಿಯಾನ. ಹಣ ಅಥವಾ ವಸ್ತು ಯಾವುದೇ ರೂಪದಲ್ಲಿ ನೀವು ಈ ಅಭಿಯಾನಕ್ಕೆ ಕೊಡುಗೆ ನೀಡಬಹುದು. ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ. ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ, RBL ಬ್ಯಾಂಕ್ ಲಿಮಿಟೆಡ್. ಅಕೌಂಟ್ ನಂಬರ್ 409001310437. ಬ್ರೂಕ್ಫೀಲ್ಡ್ಸ್ ಬ್ರಾಂಚ್, ಬೆಂಗಳೂರು. IFSC ಕೋಡ್ RATN 0000289. MICR ಕೋಡ್ 560176 013. ವಿಸ್ತಾರ ನ್ಯೂಸ್, ನಿಖರ ಜನಪರ.